ಶಿಶಿರ್ ಶಾಸ್ತ್ರಿ ಮೂಲತಃ ಭರತನಾಟ್ಯ ಕಲಾವಿದರು. ಕಿರುತೆರೆ ಹಾಗೂ ಸಿನಿಮಾಗಳಲ್ಲಿ ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿ ಪ್ರೇಕ್ಷಕರ ಪ್ರೀತಿಗೆ ಪಾತ್ರವಾಗಿದ್ದಾರೆ. ಈಗ ಬಿಗ್ ಬಾಸ್ ಶೋ ಇಂದ ಮತ್ತಷ್ಟು ಆಪ್ತರಾಗಿದ್ದಾರೆ. ಅವರು ಮನೆಯಿಂದ ಹೊರಗೆ ಬಂದಿರೋದು ಈಗಲೂ ಕೆಲವರಿಗೆ ನಂಬೋಕೆ ಆಗ್ತಾ ಇಲ್ಲ. 11 ವಾರಗಳ ಅವರ ಎಂಟರ್ಟೈನಿಂಗ್ ಚಾಲೆಂಜಿಂಗ್ ಬಿಗ್ ಬಾಸ್ ಜರ್ನಿಯ ಜೊತೆಗೆ ನಟನೆಯ ಜರ್ನಿ ಬಗ್ಗೆ ಮಾತಾಡೋಣ. ನಮಸ್ಕಾರ, ಹೇಗಿದ್ದೀರಾ? ಇದೊಂಥರ ಚೆನ್ನಾಗಿದೆ. ಅನನ್ಯನ ನಾನು ಹಿಂಗಿದ್ದು ಇಷ್ಟಾಗಿಂದ ನೋಡ್ತಾ ಇದ್ದು ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಿದ್ದೆ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಎನಿವೇಸ್ ಸೂಪರ್, ಚೆನ್ನಾಗಿದೆ. ಎಸ್, ಥ್ಯಾಂಕ್ ಯು. ಬಟ್ ಏನಂದ್ರೆ ಈ ಮಿಕ್ಸ್ಡ್ ಫೀಲಿಂಗ್ ಅಂತ ಹೇಳ್ತಾರೆ ಗೊತ್ತಾ, ಸೇಮ್ ಹಂಗೆ ಆಗ್ತಾ ಇರೋದು. ಒಂದ್ ಕಡೆ ನೀವು ಇಂಟರ್ವ್ಯೂ ಮಾಡ್ತಾ ಇದೀನಿ ಅಂತ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಾನು ನೋಡಿದೀನಿ ನಿಮ್ನ, ನೀವು ಸೆಟ್ಟಲ್ಲಿ ಹೇಗಿರ್ತೀರಾ, ಶೂಟಲ್ಲಿ ಹೇಗಿರ್ತೀರಾ ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಜರ್ನಿ ನೋಡಿದ್ದೆ. ಆ್ಯಂಡ್ ನಿಜವಾಗ್ಲೂ ನೀವು ಫೈನಲಿಸ್ಟ್ ಲಿಸ್ಟಲ್ಲಿ ಇದ್ರಿ. ಸೊ ಇಟ್ಸ್ ವೆರಿ ಶಾಕಿಂಗ್, ಬಟ್ ಐ ಆಮ್ ಹ್ಯಾಪಿ ಐ ಆಮ್ ಇಂಟರ್ವ್ಯೂಯಿಂಗ್ ಯು. ಎನಿವೇ, ವೆಲ್ಕಮ್ ಬ್ಯಾಕ್. ಬಟ್ ಸ್ಟಿಲ್ ನನಗೆ ಅದೇ, ಈಗ ನಮಗೇನೆ ಹಾಗೆ ಅನ್ಸಿರುವಾಗ ಮನೆಯವ್ರಿಗೆ ಇನ್ನೂ ಒಂಥರ ಫೀಲಿಂಗ್ ಇರುತ್ತೆ, ಡೆಫಿನೆಟ್ಲಿ ಫೈನಲಿಸ್ಟ್ ಆಗ್ತಾರೆ ಅನ್ನೋ ಥರ. ನಿಮ್ಮ ಮನೆಯಿಂದ ಹೊರಗೆ ಬಂದಾಗ ನಿಮ್ಮ ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಸರ್ಕಲ್ ಏನು ಹೇಳಿದ್ರು? ಫಸ್ಟ್ ಎಲ್ರಿಗೂ ಬೇಜಾರಾಗಿತ್ತು. ಒಂದು ಅದಾದ್ಮೇಲೆ ತುಂಬಾ ಚೆನ್ನಾಗಿ ಆಟ ಆಡಿ ಹೊರಗಡೆ ಬಂದಿದ್ಯಾ, ತುಂಬಾ ಒಳ್ಳೆ ಹೆಸರು ತಗೊಂಡು ಹೊರಗಡೆ ಬಂದಿದ್ಯಾ ಅಂತ ಖುಷಿ ಪಟ್ರು. ಬಿಕಾಸ್ ಹೊರಗಡೆ ಆಗಿರೋ ವಿಷಯಗಳು ನನಗೆ ಏನೂ ಗೊತ್ತಿರಲಿಲ್ಲ. ನಾನು ಬಂದ್ಮೇಲೆ ಒಂದೊಂದೇ ನೋಡಕ್ ಶುರು ಮಾಡಿದಾಗ ಗೊತ್ತಾಯ್ತು ತುಂಬಾ ಚೆನ್ನಾಗಿ ಆಗಿದೆ, ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟಿದ್ದಾರೆ ನಾನು ಇದ್ದಿದ್ದ ರೀತಿ ಒಳಗಡೆ ಅನ್ನೋದು ಖುಷಿ ಆಗಿದೆ. ಆ್ಯಂಡ್ ಇವಾಗ ಅಂದರೆ 11 ವೀಕ್ಸ್ ಜರ್ನಿ ಏನಿದೆ, ಇಟ್ಸ್ ನಾಟ್ ಈಸಿ. ಈಗಲೂ ಹೇಗೆ ಅಂದರೆ ಬಿಗ್ ಬಾಸ್ ಮಲಗಿದ್ದಾಗ ಎಲ್ಲೋ ಒಂದು ಸೆಕೆಂಡ್ ಬಿಗ್ ಬಾಸ್ ಮನೇಲಿ ಮಲಗಿದ್ದೀನಿ ಅಂತ ಅನ್ಸೋದಿರ್ಬೋದು, ಅಥವಾ ಅವ್ರ ಧ್ವನಿ ಹೇಗೆ, ಹೌ ಇಸ್ ದ ಫೀಲಿಂಗ್ ನಾವು? ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಬಿಗ್ ಬಾಸ್. ಮಲಗದಾಗ್ಲೇ ಅದೇ ಬಿಗ್ ಬಾಸ್ ಮನೆ ಬೆಡ್ಡಲ್ಲೇ ಇದ್ದೀನಿ ನಾನು. ಎಲ್ಲೋ ಮೈಕ್ ಇಟ್ಬಿಟ್ಟಿದ್ದೀನಿ, ಮೈಕ್ ಹಾಕೊಂಡೆ ಮಾತಾಡ್ತಿದ್ದೀನಲ್ಲ. ಆಮೇಲೆ ಲೈಟ್ಸ್ ಆಫ್ ಮಾಡಿದ್ರೆ ನಿದ್ದೆ ಬರ್ತಿಲ್ಲ ನನಗೆ. ಅಲ್ಲಿ ನಮ್ಗೆ ಲೈಟ್ಸ್ ಪೂರ್ತಿಯಾಗಿ ಆಫ್ ಆಗ್ತಿರ್ಲಿಲ್ಲ. ಲೈಟ್ಸ್ ಇರೋದು ನಮ್ಗೆ, ಟಾಪ್ ಲೈಟ್ಸ್ ಫುಲ್ ಇರೋದು ನಮ್ಗೆ. ಸೊ ಲೈಟ್ಸ್ ಇಲ್ಲದೆ ನಿದ್ದೆ ಬರ್ತಿಲ್ಲ. ಅಂಡ್ ಬೆಳಗ್ಗೆ ಸಾಂಗ್ ಆಗ್ತಿ ಕರೆಕ್ಟಾಗಿ ಎಚ್ಚರ ಆಗ್ತಿಲ್ಲ. ಸೊ ಈ ತರದೆಲ್ಲ ಆಗ್ತಿದೆ. ಅಂಡ್ ಒಂಥರ ಬ್ಯಾಕ್ ಟು ರಿಯಲ್ ವರ್ಲ್ಡ್ ಇವಾಗ. ಅದು ಒಂಥರ ರಿಯಲ್ ವರ್ಲ್ಡ್ ಆಗಿದೆ, ತುಂಬಾ ರಿಯಲಿಸ್ಟಿಕ್ ವರ್ಲ್ಡ್ ಅದು. ಆ್ಯಂಡ್ ಎಷ್ಟೊಂದು ಜನರಿಗೆ ನೀವು ಟಾಪ್ 3 ಕಂಟೆಸ್ಟೆಂಟ್ಸ್ ಅಲ್ಲಿ ನೀವಿರ್ತೀರಾ ಅಂತಿತ್ತು. ಅಂದ್ರೆ ಹೊರಗಡೆ ಪಬ್ಲಿಕ್ಗೂ ಸಹ ಕೇಳಿದಾಗ ಟಾಪ್ 3 ನೀವು ಇರ್ತಿದ್ರಿ, ಲೈಕ್ ಮೆಜಾರಿಟಿಲಿ. ಹೇಗೆ ಅನ್ನಿಸ್ತಾ ಇದೆ ಟು ಕಮ್ ಸಮ್ವೇರ್ ಆಫ್ಟರ್ 70 days ನಿಯರಿಂಗ್? ಹೌದು, ಬೇಜಾರಿದೆ. ಒಂದು ನನ್ನ ಗುರಿ ಇದ್ದಿದ್ದೆ ಫಿನಾಲೆ. ಆ ಫಿನಾಲೆಗೆ ಹೋಗೋದಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಿದ್ದೆ ನಾನು. ಎಲ್ಲೋ ಒಂದ್ ಕಡೆ 1 ವಾರ ಡೌನ್ ಆಗಿದ್ದೆ, ಎಲ್ಲೋ ಮುಳುವಾಗೋಯ್ತಾ, 1 ವಾರ ಲೋ ಆಗಿದ್ದೆ, ಮುಳುವಾಗೋಯ್ತಾ. ಅದಕ್ಕೆ ನಂದೇ ರೀಸನ್ಸ್ ಇತ್ತು. ಅದಾದ್ಮೇಲೆ 2 ವಾರ ಬೌನ್ಸ್ ಬ್ಯಾಕ್ ಆದೆ. ಬ್ಯಾಕ್ ಟು ಬ್ಯಾಕ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಟಾಪ್ 2 ಹೋಗ್ತಾ ಇದ್ದೆ. ಸೊ ಎಲ್ಲಿ ಏನು ಮಿಸ್ ಹೊಡಿತು ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದು ಈಗಲೂ ಕೂಡ ಒಂದು ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ, ಶಾಕಿಂಗ್ ಆಗಿ. ಇನ್ನೊಂದೇನಂದ್ರೆ ಈ ಸೀಸನ್ ಎಸ್ಪೆಷಲಿ ಈ ಸ್ವರ್ಗ ನರ್ಕ ಅನ್ನೋ ಕಾನ್ಸೆಪ್ಟ್ ಇಂದ ಓಪನ್ ಆಯ್ತು. ಆ್ಯಂಡ್ ಓಪನಿಂಗ್ ಅಲ್ಲೇ ನೀವು ನರ್ಕಕ್ಕೆ ಹೋಗ್ಬೇಕಾಗಿ ಬಂತು. ಕಿಂಗ್ ಆಫ್ ದ ಹೆಲ್. ಎಸ್. ಆ್ಯಂಡ್ ಅಂದ್ರೆ ಅಲ್ಲಿ ಡೆಕೋರೇಟ್ ಮಾಡಿರೋ ರೀತಿ ಇರುತ್ತೆ ಗೊತ್ತಾ ಮನೇನ, ಇಂಟೀರಿಯರ್. ಸ್ವರ್ಗ ನರ್ಕ ಈ ಕಾನ್ಸೆಪ್ಟ್ ಫಸ್ಟೇ ಸ್ವರ್ಗದ ಬದಲು ಫಸ್ಟ್ ನರ್ಕಕ್ಕೆ ಹೋದಾಗ ಏನಿತ್ತು ತಲೆಯಲ್ಲಿ ಯೋಚನೆ? ನಂಗೆ ಆಕ್ಚುಲಿ ಆ ಸ್ವರ್ಗ ನರ್ಕದ ಪ್ರೋಮೋ ಹೊರಗಡೆ ಇದ್ದಾಗ ನೋಡಿದಾಗ್ಲೇ ನಾನು ಡಿಸೈಡ್ ಆಗಿದ್ದು ನಾನು ನರ್ಕಕ್ಕೆ ಹೋಗ್ಬೇಕು ಅಂತ. ನನಗೆ ಆಸೆ ಇತ್ತು, ನಾನು ಆ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ಕಳ್ಕೊಂಡ್ಬಿಡ್ತೀನಿ ಮನೇಲಿ ಅಂತ. ನಾನು ಆ ಎಕ್ಸ್ಪೀರಿಯನ್ಸ್ ಮಾಡಿ ಸ್ವರ್ಗಕ್ಕೆ ಬಂದಾಗ ಅದ್ರ ಬೆಲೆ ಇನ್ನೂ ದುಪ್ಪಟ್ಟಾಗುತ್ತೆ ಅಂತ ನನಗೆ ಅನ್ಸಿತ್ತು. ಸೊ ಹಾಗಾಗಿ ನಂಗೆ ನರ್ಕಕ್ಕೆ ಕಳಿಸ್ದಾಗ ನಂಗೆ ನಿಜವಾಗ್ಲೂ ಬೇಜಾರಾಗ್ಲಿಲ್ಲ. ಬಟ್ ಅದ್ರ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಲಿಟ್ರಲಿ ತುಂಬಾ ಶಾಕಿಂಗ್ ಆಗಿತ್ತು. ಅಂಡ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಖುಷಿ ಇದೆ ನನಗೆ. ಅಂಡ್ ಅಲ್ಲಿ ಸಮಯ ಕಳೆದಿದ್ರಲ್ಲಿ ನಿಮ್ಗೆ ತುಂಬಾನೇ ನೆನಪು ಇರುವಂತಹ ದಿನ ಅಥವಾ ಘಟನೆ ಯಾವುದು? ಒಂದು ಅಂತ ಹೇಳಕ್ಕಾಗಲ್ಲ. ಸ್ಪೆಷಲಿ 2ನೇ ವಾರ, 1ನೇ ವಾರ ಹೌದು ಊಟಕ್ಕೆ ಒಂದಷ್ಟು ಸಮಸ್ಯೆಗಳಾಯ್ತು. ಒಂದ್ಸತಿ ಏನಾಗಿತ್ತು ಅಂದ್ರೆ ನಮ್ಗೆ ಊಟ ಕಳಿಸ್ತಾ ಇದ್ರು, ಎಲ್ಲವೂ ಓಕೆ, ನಮ್ಗೆ ನ್ಯೂಟ್ರಿಷನ್ ಏನೇನ್ ಬೇಕೋ ಎಲ್ಲ ಕೊಡ್ತಾ ಇದ್ರು. ರಾಗಿ ಇಸ್ ಅ ವೆರಿ ಗುಡ್ ನ್ಯೂಟ್ರಿಷನ್ ಇತ್ತು. ಆಮೇಲೆ ರೈಸ್ ಬರ್ತಾ ಇತ್ತು, ಎಲ್ಲವೂ ಓಕೆ. ಬಟ್ ಉಪ್ಪು ಇರ್ತಿರ್ಲಿಲ್ಲ. ನಮ್ಗೆ ಯಾವತ್ತೋ ಒಂದಿನ ಇದನ್ನ ಬಿಗ್ ಬಾಸ್ ನಿಜವಾಗ್ಲೂ ಅರ್ಥ ಮಾಡ್ಕೊಂಡು 1 ಕಪ್ ಉಪ್ಪು ಕಳಿಸಿದ್ರು. ಅವತ್ತು ನಮ್ಗೆ ಆಗಿದ್ ಖುಷಿ ಇದೆಯಲ್ಲ, ನಿಜವಾಗ್ಲೂ 1 ಕಪ್ ಉಪ್ಪಿನ ಬೆಲೆ, ಚಿಟಿಕೆ ಉಪ್ಪಿನ ಬೆಲೆ ಇಷ್ಟು ಅಂತ ತಿಳ್ಕೊಂಡಿದ್ದ ದಿನ ಅದು. ಅದು ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ 2ನೇ ವಾರ ನಾವು ಊಟ ಪಡ್ಕೋತೀವಿ ಸ್ವರ್ಗದವರಿಂದ ಒಂದು ಟಾಸ್ಕ್ ಆಡ್ಬಿಟ್ಟು. ಅವತ್ತು ನಮ್ಗಿಂತ ಜಾಸ್ತಿ ಸ್ವರ್ಗದವ್ರು ಖುಷಿ ಪಟ್ಟಿದ್ರು. ನಮ್ ಕಷ್ಟಗಳನ್ನೆಲ್ಲ ನೋಡ್ಬಿಟ್ಟು ಇಷ್ಟು ಆಯ್ತು ಅಂದ್ಬಿಟ್ಟು ಅವ್ರು ಖುಷಿ ಪಟ್ಟಿದ್ರು. ಅಂಡ್ 2ನೇ ವಾರ ಆಡದಂತ ಅಷ್ಟು ಟಾಸ್ಕ್ಗಳು 11 ವಾರದಲ್ಲಿ ಬಿಗ್ ಬಾಸ್ ಅಲ್ಲಿ ಯಾವ ವಾರನೂ ನಾವು ಅಷ್ಟು ಟಾಸ್ಕ್ ಆಡಿಲ್ಲ. 8 ಟಾಸ್ಕ್ ಒಂದೇ ವಾರದಲ್ಲಿ ಆಡ್ತೀವಿ ನಾವು.
ಸೊ ಆ 8 ಟಾಸ್ಕ್ ಅಲ್ಲಿ ನಮ್ಗೆ ನರಕದವ್ರು ಇದ್ದಿದ್ದು ಹಠ ಛಲ, ಸ್ವರ್ಗಕ್ಕೆ ಹೆಂಗಾದ್ರೂ ಹೋಗ್ಲೇಬೇಕು ಗುರು, ಸೋಲ್ಸಾದ್ರೂ ಸರಿ, ಅವ್ರನ್ನ ಏನಾದ್ರೂ ಮಾಡಿದ್ರು ಸರಿ ಹೋಗ್ಲೇಬೇಕು ಅನ್ನೋ ಛಲ ಇತ್ತಲ್ಲ, ಅದು ತುಂಬಾ ಮೆಮೊರಬಲ್ ಆಗಿತ್ತು ನನಗೆ. ಎಸ್, ಆ್ಯಂಡ್ ಅದೇ ಒಂದು ಆಸ್ ಆಡಿಯನ್ಸ್ ನಮಗೂ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿರ್ತಿತ್ತು ಹೇಗಿರ್ತಾರೆ ಸ್ವರ್ಗ ನರ್ಕ ಅನ್ನೋ ಕಾನ್ಸೆಪ್ಟಲ್ಲಿ ಅಂತ. ಬಟ್ ವೆರಿ ಸೂನ್ ಆ ಕಾನ್ಸೆಪ್ಟ್ ಎಂಡ್ ಆಗಿ ನೀವೆಲ್ಲ ಸೇಮ್ ಅಂಡ್ ಲೈಕ್ ಅಂಡರ್ ಒನ್ ರೂಫೇ ಇದ್ರಿ. ಹೌದು. ಆ್ಯಂಡ್ ಒಂದು ಕಡೆ ಹೇಳಿದ್ದಾರೆ ಸುದೀಪ್ ಸರ್, ಬಿಗ್ ಬಾಸ್ ಆಟ ಹೇಗೆ ಅಂತಂದರೆ 70% ನಮ್ಮ ಪರ್ಸ್ನಾಲಿಟಿ, ನಮ್ಮ ಹೇಗಿರ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ, ಆ್ಯಂಡ್ 30% ಟಾಸ್ಕ್ ಅಂತೆಲ್ಲ ಇರುತ್ತೆ ಅಂತ. ನೀವು ಹೇಗೆ ಈ ಒಂದು ಅನಾಲಿಸಿಸ್ ಮಾಡ್ತೀರಾ, ನೀವು ಹೇಗಿದ್ರಿ ಅಂತ? ಹೌದು, ಬಿಗ್ ಬಾಸ್ ಮನೆ ಇದ್ದಿದ್ದೆ ಹಂಗೆ. ಅಲ್ಲಿ ಟಾಸ್ಕ್ ಅನ್ನೋದು ಒಂದು 20-30% ಆದ್ರೆ ನೀನ್ ನಿಜವಾಗ್ಲೂ ಏನು, ನಿನ್ ವ್ಯಕ್ತಿತ್ವ ಏನು, ನೀನ್ ಹೇಗ್ ಬೆರಿತೀಯ ಮನೆಯಲ್ಲಿ, ಅಲ್ಲಿ ಬರುವಂತ ಚಾಲೆಂಜಸ್ ನ ಹೇಗ್ ಫೇಸ್ ಮಾಡ್ತೀಯ ಆಸ್ ಅ ವ್ಯಕ್ತಿಯಾಗಿ, ಇದೇ ಬಿಗ್ ಬಾಸ್. ನೀನ್ ಹೇಗೆ ಹೊರಗಡೆ ಜನಕ್ಕೆ ಪೋರ್ಟ್ರೇ ಮಾಡ್ಕೋತೀಯ ಅನ್ನೋದೇ ಬಿಗ್ ಬಾಸ್. ಆಟ ಹೌದು, ಆಟ ಗೆದ್ದಾಗ ಗೆದ್ದಾಗ ಒಂದು ಅದ್ಭುತವಾಗಿರೋ ಕಾನ್ಫಿಡೆನ್ಸ್ ಕೊಡುತ್ತೆ ನಿನ್ ಜರ್ನಿಗೆ, ಸೋತಾಗ ಮುಂದಕ್ಕೆ ಚೆನ್ನಾಗಿ ಆಡ್ಬೇಕು ಅನ್ನೋ ಧೈರ್ಯ ಕೊಡುತ್ತೆ. ಸೊ ಇದು ಆಟದ ಪಾಠ ಆದ್ರೆ ನೀನ್ ಇರೋದೇ ಬಿಗ್ ಬಾಸ್, ನೀನ್ ಹೆಂಗಿರ್ತೀಯ ಅನ್ನೋದೇ ಬಿಗ್ ಬಾಸ್. ಆ್ಯಂಡ್ ಏನಂತಾರೆ, ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾ ಬಂದಾಗ ಟಾಸ್ಕ್ಗಳು ಒಂಥರ ಹೇಗೆ ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೂ ಐಡಿಯಾ ಇರೋದಿಲ್ಲ ಏನಾಗುತ್ತೆ ಅನ್ನೋದು, ಆ್ಯಂಡ್ ಎವ್ರಿ ವೀಕ್ ವಾಸ್ ಚಾಲೆಂಜಿಂಗ್, ನ್ಯೂ ಏನೋ ಒಂದು ಬರುತ್ತೆ ಅನ್ನೋ ಥರ. ನಿಮಗೆ ತುಂಬ ಪರ್ಸ್ನಲಿ ಇಷ್ಟ ಆದಂತಹ ಟಾಸ್ಕ್ ಅಂದರೆ, ಇದು ನನಗೆ ಪರ್ಸ್ನಲಿ ಹೆಲ್ಪ್ ಆಯಿತು ಅಂತ ಅನ್ಸಿದ ಟಾಸ್ಕ್ ಯಾವುದು? ಸ್ಪೆಷಲಿ ಕ್ಯಾಪ್ಟನ್ಸಿ ಟಾಸ್ಕ್. ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಗೆದ್ದು ಡೈರೆಕ್ಟ್ ನರ್ಕದಿಂದ ಸ್ವರ್ಗಕ್ಕೆ ಕ್ಯಾಪ್ಟನ್ ಆಗಿ ಹೋಗ್ತೀನಿ. ಅಂಡ್ ಸೆಕೆಂಡ್ ವೀಕೆ ನೀವು ಥರ್ಡ್ ವೀಕೆ ಕ್ಯಾಪ್ಟನ್ ಆದ್ರಿ. ಹೌದು. ಸೊ ಆ ಟಾಸ್ಕ್ ಸ್ಪೆಷಲಿ ನನಗೆ ಬಿಗ್ ಬಾಸ್ ಅಲ್ಲಿ ಬೇರೆ ರೀತಿಯಾದಂತ ಕಾನ್ಫಿಡೆನ್ಸ್ ಕೊಡ್ತು. ಓ ಮೈ ಗಾಡ್, ಓಕೆ ಸೂಪರ್, ಇನ್ನ ನೋ ಟರ್ನಿಂಗ್ ಬ್ಯಾಕ್ ಅನ್ನೋದೇ ಆಗಿತ್ತು. ಯಾಕಂದ್ರೆ ದಟ್ ವಾಸ್ ನಾಟ್ ಅ ಈಸಿ ಟಾಸ್ಕ್. ಆ ಬಲೆ ಒಳಗೆ ರೋಲ್ ಮಾಡ್ಕೊಂಡು ಹೋಗೋದು ವಾಸ್ ನಾಟ್ ಆಲ್ ಈಸಿ. ಫಿಸಿಕಲಿ ತುಂಬಾ ಸ್ಟ್ರೈನ್ ಆಗ್ತಿತ್ತು, ತುಂಬಾ ಡ್ರೈನ್ ಔಟ್ ಆಗ್ತಿದ್ವಿ. ಅಂಡ್ ನಾನು 2 ರೌಂಡ್ ಆಡಿದ್ದೆ ಆ ಟಾಸ್ಕ್ ನ, ಒಂದಲ್ಲ ಅಂತ ಎರಡು ರೌಂಡ್ ಆಡಿದ್ದೆ ನಾನು. ಸೊ ತುಂಬಾ ಫಿಸಿಕಲಿ ಚಾಲೆಂಜಿಂಗ್ ಆಗಿದ್ದಂಥ ಟಾಸ್ಕ್ ಅಂಡ್ ನಂಗೆ ತುಂಬಾ ಇಷ್ಟ ಆದಂಥ ಟಾಸ್ಕ್ ಅದೊಂದು. ಓಕೆ. ಇನ್ನೊಂದೇನೆಂದರೆ, ಲಾಯರ್ ಜಗದೀಶ್ ಅವರು ಒನ್ ಆಫ್ ದ ವೆರಿ ಏನಂತಾರೆ ಅನ್ಎಕ್ಸ್ಪೆಕ್ಟೆಡ್ ಕಂಟೆಸ್ಟೆಂಟು ಬಿಗ್ ಬಾಸಲ್ಲಿ. ಆ್ಯಂಡ್ ಒಂಥರ ಕಂಟೆಂಟ್ಗೇನೆ ಅವ್ರು ಈ ಥರ ಮಾಡ್ತಿದ್ರು ಅಥವಾ ಯಾಕೆ ಹೀಗೆ ಮಾಡ್ತಿದ್ರು ಅನ್ನೋದೇ ಈಗಲೂ ಎಷ್ಟೊಂದು ಕಡೆ ಚರ್ಚೆ ಆಗುತ್ತೆ. ಆ್ಯಂಡ್ ಅವರು ಇದ್ದ ವಾರಗಳಲ್ಲಿ ಅವರ ಒಂದು ಬಿಹೇವಿಯರ್ ಇರ್ಬೋದು ಅಥವಾ ಅವ್ರ ಮನೇಲಿ ನಡ್ಕೋತಿದ್ದ ರೀತಿ ನಿಮಗೇನು ಅನ್ನಿಸ್ತಿತ್ತು? ವಾಟ್ ವಾಸ್ ಎ ಸ್ಟ್ರಾಟಜಿ ಅಂತ? ಸ್ಟಾರ್ಟಿಂಗ್ ಮೊದಲನೇ ವಾರ ಇರಿಟೇಟ್ ಆಗ್ತಿತ್ತು, ತುಂಬಾ ಇರಿಟೇಟ್ ಆಗಿದ್ದುಂಟು. ಅಂಡ್ ನಾನು ತುಂಬಾ ಅವ್ರ ಜೊತೆ ಜಗಳ ಆಡಿದ್ದುಂಟು. ಮೊದಲನೇ ವಾರನೇ ತುಂಬಾ ದೊಡ್ಡ ಮಟ್ಟದಲ್ಲಿ ಜಗಳ ಆಗುತ್ತೆ ನನಗೂ ಅವ್ರಿಗೂ. ನಾನೊಂದು ಸ್ವಲ್ಪ ಫಿಸಿಕಲ್ ಆಗಿ ಹೋಗುವಂತ ಟ್ರೈ ಮಾಡಿರ್ತೀನಿ. ಬಟ್ ಅದಾದ್ಮೇಲೆ ವ್ಯಕ್ತಿ ಏನು ಅಂತ ನಿಧಾನವಾಗಿ ಅರ್ಥ ಆಗ್ತಾ ಹೋಗುತ್ತೆ. ನಿಜವಾಗ್ಲೂ ಆ ವ್ಯಕ್ತಿ ಮಗು, ಚಂಡಿ ಹಿಡಿಯುತ್ತೆ ಮಗು, ಒಂದೊಂದ್ಸತಿ ಹಠ ಮಾಡುತ್ತೆ, ಅಷ್ಟೇ ಮುದ್ದಾಗಿರುತ್ತೆ. ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಂಥ ವ್ಯಕ್ತಿ ಅವರು ತುಂಬಾ ಕ್ಯೂಟ್ ಆಗಿರ್ತಾ ಇದ್ರು ಮನೆಯಲ್ಲಿ. ಅದನ್ನ ಮನೆಯವರು ತಗೊಳ್ಳಿಲ್ಲ ಅನ್ಸುತ್ತೆ, ಇನ್ಕ್ಲೂಡಿಂಗ್ ಮೀ, ನಾನು ತಗೊಳ್ಳಿಲ್ಲ ಅನ್ಸುತ್ತೆ ಅದನ್ನ. ಬಟ್ ಅವರ ಅದರ್ ಸೈಡ್ನೇ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡ್ಬಿಟ್ವಿ. ಹಾಗಾಗಿ ಅವರಿಗೆ ಇಡೀ ಮನೆ ತಿರುಗಿ ಬಿದ್ದಾಗ ಯಾವುದೇ ವ್ಯಕ್ತಿ ಆಗ್ಲಿ ಅವ್ರ ಟ್ರಿಗರ್ ಹಾಗೆ ಆಗ್ತಾರೆ. ಸೊ ಅವ್ರು ನ್ಯಾಚುರಲಿ ಆ ಥರ ರಿಯಾಕ್ಟ್ ಮಾಡಿದ್ರು. ಇವಾಗ ಅವ್ರು ಹೋದ್ಮೇಲೆ ಒಂದಷ್ಟು ವಾರಗಳಾದ್ಮೇಲೆ ನಾವೇ ಮನೇಲಿ ಮಾತಾಡ್ಕೊಂಡಿದೀವಿ ಅದ್ರ ಬಗ್ಗೆ. ಜಗದೀಶ್ ಸರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಎಷ್ಟು ಚೆನ್ನಾಗಿ ಫನ್ ಮಾಡ್ಕೊಂಡಿದ್ರು ಅವರು. ಎಲ್ಲೋ ನಾವು ಅವ್ರ ನಿಜವಾದ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುವುದ್ವಿ ಅನ್ಸುತ್ತೆ. ಆ್ಯಂಡ್ ಪರ್ಸ್ನಲಿ ನಿಮ್ಮ ಲೈಫಲ್ಲಿ ಯು ಹ್ಯಾವ್ ಯುವರ್ ಓನ್ ಜರ್ನಿ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಈಗ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಇದನ್ನ ನೋಡಿದಾಗ ಒಂದು ಬಿಗ್ ಬಾಸ್ ಶೋ ಅನ್ನೋದನ್ನ ನೀವು ಹೇಗೆ ಜಡ್ಜ್ ಮಾಡ್ತೀರಾ? ಬಿಗ್ ಬಾಸ್ ಶೋ ನಾವು ಏನ್ ಲೈಫಲ್ಲಿ ಒಂದು 30-40 ವರ್ಷ ಲೈಫ್ನ ಜೀವಿಸ್ತೀವಿ, ಅದು ಒಂದು 100 ದಿನದಲ್ಲಿ ಕಳಿತೀವಿ ನಾವಲ್ಲಿ. ಲಿಟ್ರಲಿ ನಾವು ಇದನ್ನ ಮಾತಾಡ್ಕೊಂಡಿದ್ದು ಉಂಟು. ನಮ್ಮ ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದಕ್ಕೆ ಒಂದು ವಾರ ಅಥವಾ ಒಂದು 10 ದಿನ ಪ್ರೊಸೆಸ್ ಆಗಿ ಆಗುವಂತ ಇನ್ಸಿಡೆಂಟ್ಸ್ ಆಗ್ತವೆ. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ 1 ಅವರಲ್ಲಿ ಆ ಥರದ್ದು ಆಗೋಗುತ್ತೆ, 1 ದಿನದಲ್ಲಿ ಆ ಥರ ಆಗೋಗುತ್ತೆ. ಸೊ ಅದೇ ಬಿಗ್ ಬಾಸ್. ನಿಜವಾಗ್ಲು ನಿಮ್ಮ ಲೈಫಿನ ಒಂದು ಸುದೀರ್ಘ ಜರ್ನಿ ನಾವು ಒಂದು 100 ದಿನದಲ್ಲಿ ಕಳಿತೀವಿ. ಅಂದ್ರೆ ಐ ಗೆಸ್ ಇದು ಎಲ್ರಿಗೂ ಆಗಲ್ಲ ಈ ಎಕ್ಸ್ಪೀರಿಯನ್ಸ್. ವೆರಿ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಅದೊಂದು ಏನೋ ಇರಬೇಕು ಹೋಗೋದಕ್ಕಂತ. ಆ್ಯಂಡ್ ಈಗ ಎಸ್ಪೆಷಲಿ ಈ ಸೀಸನ್ ಆದಮೇಲೆ ಸುದೀಪ್ ಅವರ ಕೊನೆ ಸೀಸನ್ ಅಂತಲೂ ಅನೌನ್ಸ್ ಆಗಿದೆ. ಹೇಗನ್ಸುತ್ತೆ, ಹೌ ಬಿಗ್ ಬಾಸ್ ವಿಲ್ ಬಿ ವಿತೌಟ್ ಸುದೀಪ್ ಸರ್? ತಂದೆ ಇಲ್ದಿರೋ ಒಂದು ಕುಟುಂಬ ಆಗೋಗುತ್ತೆ ನನ್ನ ಪ್ರಕಾರ. ಬಿಕಾಸ್ ಆ ವ್ಯಕ್ತಿಯ ತೂಕದ ಮಾತುಗಳನ್ನ ಕೇಳೋದು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಹೌದು, ಚಾನೆಲ್ ಅವರು ಅಷ್ಟೇ ತೂಕವಾದ ವ್ಯಕ್ತಿನ ತಂದು ಆ ಪೊಸಿಷನ್ ಅಲ್ಲಿ ನಿಲ್ಲಿಸ್ಬೋದು.
ಬಟ್ ಆಸ್ ಅನ್ ಆಡಿಯನ್ ಅಥವಾ ಆಸ್ ಅ ಅಡ್ಮೈರರ್ ನನಗೆ ಆ ಜಾಗನ ತುಂಬೋದಕ್ಕೆ ತುಂಬಾ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ ಬೇರೆ ಯಾರಿಗೆ ಆದ್ರೂ. ಅವ್ರಿದ್ದಂಥ ರೀತಿ, ಪ್ರತಿ ವಾರ ಬಂದು ಬುದ್ಧಿ ಮಾತುಗಳು ಹೇಳ್ತಿದ್ದಂಥ ರೀತಿ. ನಿಮ್ಗೆ ಎಪಿಸೋಡ್ನ ನೀವು 1 hour 2 hour ನೋಡಿರ್ಬೋದು, ಬಟ್ ಅಣ್ಣ ಒಂದೊಂದು ಸೆಗ್ಮೆಂಟ್ಗೂ 1.5 hour ಇಂದ 1.25 hour ನಿಂತ್ಕೊಳ್ಳೋರು ಅಟ ಸ್ಟ್ರೆಚ್, ಎಲ್ಲೂ ಬ್ರೇಕ್ ಇಲ್ದಂಗೆ ಅಟ ಸ್ಟ್ರೆಚ್ ನಿಂತ್ಕೊಳ್ಳೋರು. ಸೊ ಅದನ್ನೆಲ್ಲ ನೋಡ್ತಿದ್ದಾಗ ಈ ವ್ಯಕ್ತಿಯ ಕಮಿಟ್ಮೆಂಟ್ ಎಂಥದ್ದು. ಅಂಡ್ ಅವ್ರ ತಾಯಿಯವ್ರ ವಿಚಾರ ಆದಾಗ್ಲೂ ಒಂದು ಎಪಿಸೋಡ್ ಮುಗಿಸ್ಕೊಟ್ಬಿಟ್ಟು ನಾನು ಇದನ್ನ ಮುಗಿಸ್ಬಿಟ್ಟೇ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು. ಸೊ ಇದೆಲ್ಲ ಅವರ ಕಮಿಟ್ಮೆಂಟ್, ಎಥಿಕ್ಸ್ ಕಲಿಯೋದು ತುಂಬಾ ಇದೆ. ವೆರಿ ಇನ್ಸ್ಪೈರಿಂಗ್. ವೆರಿ ಟ್ರೂ. ಅಂಡ್ ಅದೇ ಇವಾಗ ನೀವು ಹೇಳ್ದಂಗೆನೆ ಆಸ್ ಆಡಿಯನ್ ನಾವು ಅವ್ರನ್ನ ತುಂಬಾ ಅಡ್ಮೈರ್ ಮಾಡ್ತೀವಿ. ಆಸ್ ಅ ಹೋಸ್ಟ್ ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡ್ತಾರೆ ಎವ್ರಿ ವೀಕೆಂಡ್ ಅಂತ. ವಿಲ್ ಡೆಫಿನೆಟ್ಲಿ ಮಿಸ್ ಫಾರ್ ಶೋರ್. ಆ್ಯಂಡ್ ಇವಾಗ ನಾನು ಆಗಲೇ ಹೇಳ್ದಂಗೆನೆ ನೀವು ಸಾಕಷ್ಟು ಜನರ ಫೈನಲ್ ಲಿಸ್ಟಲ್ಲಿ ಇದ್ರಿ. ಇವಾಗ ನಿಮ್ಮ ಪ್ರಕಾರ ಟಾಪ್ 3 ಕಂಟೆಸ್ಟೆಂಟ್ಸ್ ಯಾರು ಆಗಬಹುದು ಅಂತ ಅನ್ಸುತ್ತೆ ನಿಮಗೆ? 3 ಕಷ್ಟವೇ. ತುಂಬಾ ಹತ್ರದಿಂದ ನೋಡಿದೀರಾ ಪ್ರತಿಯೊಬ್ಬರ ಆಟವನ್ನ. ಅಂದ್ರೆ ಅಲ್ಲಿ ಪ್ರತಿ ವಾರನೂ ಒಬ್ಬೊಬ್ಬರ ಆಟ ಬೇರೆ ತರನೇ ಕಾಣ್ತಾ ಹೋಗುತ್ತೆ. ಒಂದ್ ವಾರ ಒಂಥರ ಇದ್ದವನು ಇನ್ನೊಂದ್ ವಾರ ಇನ್ನೊಂದ್ ತರ ಇರಲ್ಲ. ನಾನೇ ಒಂದ್ ವಾರ ತುಂಬಾ ಡೌನ್ ಆಗಿದ್ದೆ, ಇನ್ನೊಂದ್ ವಾರ ಬಾಗಿರು ನೋಡ್ಕೋತೀನಿ ಅಂತಾನೆ ಇದ್ದೆ ನಾನು. ಸೊ ಹಂಗಾಗಿ ಮೋಸ್ಟ್ಲಿ ಹನುಮಂತ ಇರ್ತಾನೆ ಒಂದ್ ಹೆಸರು, ರಜತ್ ಇನ್ನೊಂದ್ ಹೆಸರು ಆಗ್ಬೋದು, ಅಂಡ್ ತ್ರಿವಿಕ್ರಮ್ ಅಥವಾ ಮಂಜಣ್ಣ. ಅಂಡ್ ಇಬ್ರು ನೀವು ಮೆನ್ಷನ್ ಮಾಡಿದ ಇಬ್ರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ. ಹನುಮಂತ ಹಾಗೆ ವೆರಿ ನೈಸ್. ಅಂದ್ರೆ ಒನ್ ಆಫ್ ಇಷ್ಟು ಸೀಸನ್ಗಳಲ್ಲಿ ನನ್ಗನ್ಸುತ್ತೆ ಬಹುಶಃ ಈ ಸೀಸನ್ ಎಲ್ಲರ ಒಂದು ಟಾಪ್ 3 ಲಿಸ್ಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ. ಈ ವಾರ ಒಬ್ರು ಇರ್ತಾರೆ, ನೆಕ್ಸ್ಟ್ ವಾರ ಇನ್ನೊಬ್ರು ತಲೆಯಲ್ಲಿ ಇರ್ತಾರೆ. ಹಾಗೆ ವಿ ಆರ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್. ನೀವು ಬಿಗ್ ಬಾಸ್ ಮನೆಯಲ್ಲಿ ಆಡ್ ಬಂದಿರೋದ್ರಿಂದ ನಿಮ್ಮ ಕೋ ಕಂಟೆಸ್ಟೆಂಟ್ಸ್ಗಳ ಹೆಸರೇ ಹೇಳ್ತಾ ಹೋಗ್ತೀನಿ. ಅವ್ರಿಗೆ ನೀವು ಒಂದು ಪದದಲ್ಲಿ ಅಥವಾ ಒಂದು ಸಾಲಲ್ಲಿ ಅವ್ರನ್ನ ನೀವು ವರ್ಣಿಸೋದಾದ್ರೆ ಏನ್ ಹೇಳ್ತೀರಾ ಅಂತ ಶುರು ಮಾಡ್ತಿದ್ದೀನಿ. ಗೌತಮಿ ಜಾಧವ್ ಅವರು. ಗೌತಮಿ ಅವರು ಪಾಸಿಟಿವಿಟಿ ಅಂತ ಆಟ ಶುರು ಮಾಡಿದ್ರು. ಆದ್ರೆ ನಿಜವಾದ ಆಟಕ್ಕೆ ಪಾಸಿಟಿವಿಟಿ ಅನ್ನೋದು ಬೇಡ ಅಂತ ಅರ್ಥ ಮಾಡ್ಕೊಂಡು ಇವಾಗ ರಿಯಲ್ ಆಟಕ್ಕೆ ಇಳಿದಿದ್ದಾರೆ. ಲಾಯರ್ ಜಗದೀಶ್ ಅವರು. ಜಗದೀಶ್ ಅವರ ಇನ್ನೋಸೆನ್ಸ್ ನಾವೆಲ್ಲರೂ ಕಳ್ಕೊಂಡ್ಬಿಟ್ವಿ ಅಂತ ಅನ್ಸುತ್ತೆ. ಸೊ ಆಲ್ ದ ಬೆಸ್ಟ್. ಭವ್ಯ ಗೌಡ. ಭವ್ಯ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರುವಂಥ ಹುಡುಗಿ. ಹುಡುಗರಿಗೆ ಇರುವಂಥ ಸ್ಟ್ರೆಂತ್ ಆಕೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿರುವಂಥ ಹುಡುಗಿ. ಬಟ್ ಒಂದು ಶ್ಯಾಡೋ ಇಂದ ಹೊರಗಡೆ ಬಂದು ಆಟ ಆಡೋದಕ್ಕೆ ಇವಾಗ ಶುರು ಮಾಡಿದ್ದಾಳೆ. ಅದು ಕಂಟಿನ್ಯೂ ಆದರೆ ಪಕ್ಕ ಟಾಪ್ 5 ಇರ್ತಾಳೆ. ಹಂಸ ಶೀಸ್ ಅ ಡಾರ್ಲಿಂಗ್. ಶೀಸ್ ಅ ಸ್ವೀಟ್ ಹಾರ್ಟ್ ಅಂಡ್ ಡಾರ್ಲಿಂಗ್. ಅವ್ರು ಇದ್ದಷ್ಟು ದಿನಗಳು ತುಂಬಾ ಚೆನ್ನಾಗಿತ್ತು. ಅವ್ರು ಏನೇ ಕ್ಯಾಪ್ಟನ್ಸಿಲಿ ಏನೇ ತಪ್ಪುಗಳಾಗಿದ್ರು ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿದಂಥ ರೀತಿ ತುಂಬಾ ಖುಷಿ ಇದೆ. ಧನ್ರಾಜ್ ತುಂಬಾ ಇನೋಸೆನ್ಸ್ ಇರುವಂಥ ಮುಗ್ಧ ಆಟಗಾರ. ಅನುಷಾ ಇಸ್ ಕ್ಯೂಡಿ ಪೈ. ಅವಳಲ್ಲಿ ಹೊರಗೊಂದು ಒಳಗೊಂದು ಇರಲಿಲ್ಲ. ತುಂಬಾ ನೇರವಾಗಿ ಆಟಗಳನ್ನ ಆಡ್ತಾ ಇದ್ಲು. ತುಂಬಾ ಚೆನ್ನಾಗಿದ್ದಂಥ, ತುಂಬಾ ಅದ್ಭುತವಾಗಿ ಕ್ಯೂಟ್ ಆಗಿದ್ದಂಥ ವ್ಯಕ್ತಿ ಅನುಷಾ. ಧರ್ಮ ಹೆಸರೇ ಹೇಳೋದಾಗೆ ಧರ್ಮರಾಯ, ಬಿಗ್ ಬಾಸ್ ಮನೆಯ ಧರ್ಮರಾಯ ಕೀರ್ತಿ. ತುಂಬಾ ನನಗೆ ತುಂಬಾ ಹತ್ತಿರವಾಗಿರುವಂಥ ವ್ಯಕ್ತಿ. ಐ ಜಸ್ಟ್ ಲವ್ ಹಿಮ್. ಯಮುನಾ ಅವರು. ಎನರ್ಜಿ, ಆಸ್ ಐ ಟೋಲ್ಡ್ ಯು. ಐಶ್ವರ್ಯ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿತ್ವ ಅವಳದು. ಹೊರಗಡೆ ಅವಳು ಯಾವ ಥರ ಬದುಕಿದಾಳೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಅದೇ ಮೆಂಟಲ್ ಸ್ಟ್ರಾಂಗ್ ಇಟ್ಕೊಂಡು ಯಾವುದಕ್ಕೂ ಜಗದೇ ಇರುವಂಥ ವ್ಯಕ್ತಿತ್ವ. ಉಗ್ರಂ ಮಂಜಣ್ಣ ಸ್ಟ್ರಾಟಜಿ ಮಾಡ್ಕೊಂಡು ಆಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು. ಬಟ್ ಇನ್ ಮುಂದೆ ತುಂಬಾ ನೇರವಾಗಿ ಆಟ ಆಡಿದ್ರೆ ಟಾಪ್ 5 ಹೋಗ್ಬೋದು. ತ್ರಿವಿಕ್ರಮ್ ಪ್ಲೇಯರ್. ಚೈತ್ರ ಕುಂದಾಪುರ. ಪಟಾಕಿ. ಅನವಶ್ಯಕ ಜಾಗಗಳಲ್ಲಿ ಮಾತು ಕಡಿಮೆ ಮಾಡಲಿ. ರಂಜಿತ್ ಕುಮಾರ್. ರಂಜಿತ್ ಇಸ್ ಅ ಲೀಡರ್ ಅನ್ಸುತ್ತೆ ನನಗೆ. ತುಕಾಲಿ ಮಾನಸ. ಅವ್ರಿಗೆ ಅದೇ ಟೈಟಲ್ ಆಗೋಗಿದೆ. ಮಾನ್ಸ ನನ್ನ ಫೇವ್ರೆಟ್ ಗುಂಡು. ಅವಳನ್ನ ಗುಂಡು ಅಂತಾನೆ ಕರಿತಾ ಇದ್ದೆ. ಒಂಥರ ನಿಷ್ಕಲ್ಮಶ ಹೃದಯ. ಗೋಲ್ಡೆ, ನಿಜವಾಗ್ಲೂ ಗೋಲ್ಡ್. ಅವ್ರಿಗೆ ಇಲ್ಲಿಗೆ ಫಿಲ್ಟರ್ ಇಲ್ಲ. ಅವ್ರು ಏನ್ ಹೇಳ್ತಿದ್ರು ಅದನ್ನ ನಮ್ಗೆ ಹಾರ್ಶ್ ಅಂತ ಅನ್ಸಿದ್ರು ಅವ್ರಿಗೆ ಅನ್ಸಿದ್ದನ್ನ ಹೇಳ್ತಾ ಇದ್ರು. ಕ್ಲಾರಿಟಿಗೋಸ್ಕರ ತುಂಬಾ ಹಂಬಲಿಸಿದ್ರು. ಈಗ ತುಂಬಾ ಕ್ಲಾರಿಟಿ ಸಿಕ್ಕಿದೆ. ಇನ್ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ. ನೀವು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡಿ ಬಂದಿದ್ದೀರಾ.
ಈ ಒಂದು 11 ವಾರದ ಜರ್ನಿಯಲ್ಲಿ ಯಾರಿಗಾರು ಸಾರಿ ಹೇಳ್ಬೇಕಂತ ಇದ್ರೆ ಅಥವಾ ಯಾರಿಗಾರು ಥ್ಯಾಂಕ್ ಯು ಹೇಳ್ಬೇಕಂತ ಇದ್ರೆ ಅದು ಯಾರಿಗಾಗಿರುತ್ತೆ? ಫಸ್ಟ್ ಆಫ್ ಆಲ್ ಯಾರಿಗೂ ಸಾರಿ ಹೇಳಬೇಕು ಅಂತಿಲ್ಲ. ನಾನು ಸಾರಿ ಹೇಳುವಂಥ ಕೆಲಸಗಳು ಯಾವುದು ಮಾಡಿಲ್ಲ ಒಳಗೆ. ನನಗೆ ಅದ್ರ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ, ಹೆಮ್ಮೆ ಇದೆ. ಸಾರಿ ಯಾರಿಗೂ ಇಲ್ಲ. ಸಾರಿ ಹೇಳಬೇಕು ಅಂತಿದ್ರೆ ಫಾರ್ ಎಕ್ಸಾಂಪಲ್ ಅಲ್ಲ, ಸಾರಿ ಹೇಳಬೇಕು ಅಂತಿದ್ರೆ ನನ್ನನ್ನು ಪ್ರೀತಿಸ್ತಿದ್ದಂಥ ಜನಕ್ಕೆ ಹೊರಗಡೆ ನಾನೆಲ್ಲೋ ಅವ್ರ ನಿರೀಕ್ಷೆನ ಹುಸಿ ಮಾಡ್ಬಿಟ್ನೇನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಸಾರಿ ಮಾತ್ರ ಹೇಳ್ಬೋದು, ಒಳಗಡೆ ಇರೋರಿಗಿಲ್ಲ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಹೇಳಕ್ ಇಷ್ಟಪಡ್ತೀನಿ. ನನ್ನ 11 ವಾರದ ಜರ್ನಿಯಲ್ಲಿ ಒಂದೊಂದು ಸ್ಟೇಜಲ್ಲಿ ಪ್ರತಿಯೊಬ್ಬರು ಮುಖ್ಯ ಪಾತ್ರಗಳನ್ನು ವಹಿಸಿದ್ದಾರೆ, ಪ್ರತಿಯೊಬ್ಬರು ಒಂದೊಂದು ಹಂತದಲ್ಲಿ. ಸೊ ಅಷ್ಟು ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಕೊನೆಯದಾಗಿ ಬಿಗ್ ಬಾಸ್ ಅಲ್ಲಿ ನಿಮ್ಮ ಒಂದು ಬೆಸ್ಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟ್ ಅಂತ ಇದ್ರೆ ಅದು ಯಾವ್ದು? ಬೆಸ್ಟ್ ಮೂಮೆಂಟ್ ನನ್ನ ಪ್ರಕಾರ ಜೋಡಿ ಟಾಸ್ಕ್ ವಾರ. ಹೌದು, ಅದು ರೋಲರ್ ಕೋಸ್ಟರ್ ಇದ್ದಿರ್ಬೋದು, ತುಂಬಾ ಅನುಭವಿಸಿದ್ದಿರ್ಬೋದು, ಬಟ್ ಆ ವಾರ ಎಂಡ್ ಆಗಿದ್ದ ರೀತಿ ನನಗೆ ತುಂಬಾ ಖುಷಿ ಇದೆ. ಬಾಟಮ್ ಅಲ್ಲಿ ಇದ್ದವರು ಟಾಪ್ 3 ಬರ್ತೀವಿ, ಎಲ್ಲಾ ಭಿನ್ನಾಭಿಪ್ರಾಯಗಳನ್ನ ಮರೆತು ಒಂದು ಪರ್ಫಾರ್ಮೆನ್ಸ್ ಕೊಡ್ತೀವಿ, ಅದಕ್ಕೆ ಸ್ಟ್ಯಾಂಡಿಂಗ್ ಓವೇಷನ್ ಸಿಗುತ್ತೆ. ಸೊ ಆ ವಾರ ನನಗೆ ತುಂಬಾ ಬೆಸ್ಟ್ ಅನಿಸ್ತು. ವರ್ಸ್ಟ್ ನನ್ನ ಪ್ರಕಾರ ಮಂಜು ಅವ್ರು ನನ್ನನ್ನು ಸಿಂಹಾಸನದಿಂದ ಎತ್ತು ಕುಕ್ಕಿದ್ದು ನನಗೆ ತುಂಬಾ ಹರ್ಟ್ ಆಗಿತ್ತು. ಪರ್ಸ್ನಲಿ ತುಂಬಾ ಹರ್ಟ್ ಆಗಿತ್ತು. ಅದು ಫಿಸಿಕಲಿ ಅಲ್ಲ, ಪರ್ಸ್ನಲಿ ತುಂಬಾ ಹರ್ಟ್ ಆಗಿತ್ತು. ಒಂದು ಕಡೆ ಈ ಬಿಗ್ ಬಾಸ್ ಜರ್ನಿಯನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಏನಂತಾರೆ, ಅದೇ ನೀವು ಹೇಳ್ದಂಗೆನೆ 11 ವಾರದಲ್ಲೇ ನೀವು ಆಚೆ ಬಂದಿರೋದು ಶಾಕ್ ಆಗಿದ್ರು ಸಹ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗಿ ನೀವು ಹೊರಗಡೆ ಬಂದಿದ್ದೀರಾ. ಆ್ಯಂಡ್ ಜನರಿಗೆ ಯು ಆರ್ ಸಮ್ವೇರ್ ವಿನ್ನರ್ ಅಂತ ಅನ್ಸೋ ಹಾಗೆ ಬಂದಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ.